ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರ್ಬೇಕು, ಇದೇನಪ್ಪ ರೈಲ್ವೆ ಸ್ಟೇಷನ್, ರೈಲ್ವೆ ನಿಲ್ದಾಣ ತೋರಿಸ್ತಾರ ಅನ್ಬೋದು. ಹೌದು, ನಿಜ. ಈ ದಿನ ಒಂದು ವಿಶೇಷವಾದ ಒಂದು ಟ್ರಾವೆಲಿಂಗ್ಸು. ಅದು ಟ್ರಾವೆಲಿಂಗು ರೈಲಿಯಲ್ಲಿ ಜರ್ನಿ ತುಂಬ ಚೆನ್ನಾಗಿದೆ. ರೈಲ್ವೆ ಜರ್ನಿ ಮಾಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ರೈಲ್ವೆ ಜರ್ನಿ ಮಾಡೋರಿಗೆಲ್ಲರೂ ಗೊತ್ತಿರ್ತದೆ, ತುಂಬ ಕಂಫರ್ಟಬಲ್ಸು. ಮತ್ತು ಮಗು ಹೇಗೆ ತೂಕ ಇರ್ತದೋ ಅದೇ ಥರ ತೂಕಾಣಿಕೆಯಲ್ಲಿ ರೈಲಲ್ಲಿ ಜರ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ನೇಹಿತರು ಬರ್ತಾ ಇರೋದು, ನನ್ನ ಸ್ನೇಹಿತರು ರೈಲ್ವೆ ನಿಲ್ದಾಣದಿಂದ ರೈಲ್ ಬಳಿ ಎಕ್ಕಿದ್ದಾವೆ. ಹತ್ಬಿಟ್ಟು ಹಾಗೆ ಹೋಗಿದ್ವಿ. ಐ ಆಮ್ ಗೋಯಿಂಗ್ ಟು ಹೈದ್ರಾಬಾದ್. ಇದು ಹೈದ್ರಾಬಾದಿನ ಒಂದು ಸ್ಥಳವಾದ ಫಾರ್ಮ್ ಸ್ಟೇಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಅದ್ಭುತವಾದ ಪ್ಲೇಸು, ತುಂಬ ವಾತಾವರಣ, ಪರಿಸರಕ್ಕೆ ಹೊಂದಾಣಿಕೆ ಇರುವ ಜಾಗ. ಎಲ್ಲರಿಗೂ ಉಳ್ಕೊಳ್ಳೋದಕ್ಕೆ ಒಂದು ರೂಮಿನ ವ್ಯವಸ್ಥೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ರೂಮ್ ಫೆಸಿಲಿಟಿ ಚೆನ್ನಾಗಿದೆ, ಅದ್ಭುತವಾಗಿದೆ. ಹೈದ್ರಾಬಾದ್ ಅಂದರೆ ತುಂಬ ಹೆಸರುವಾಸಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಹೈದ್ರಾಬಾದಲ್ಲಿ ಹೆಸರುವಾಸಿ ತಕ್ಕನಾಗೆ ರಾಮೋಜಿ ಫಿಲಮ್ ಸಿಟಿ ಇದೆ, ಚಾರ್ಮಿನಾರ್ ಇದೆ, ಹೇಳ್ಬೋದು. ಅನೇಕ ಥರದ ಹೈದ್ರಾಬಾದಲ್ಲಿ ವಿಭಿನ್ನ ರೀತಿಯ ಫೆಸಿಲಿಟಿಗಳು ಇದ್ದಾವೆ. ನೀವು ಹೋಗಿರ್ತೀರ, ತುಂಬ ಸಲ ಹೈದ್ರಾಬಾದು ವೀಕ್ಷಣೆ ಮಾಡಿರ್ತೀರ. ಹೈದ್ರಾಬಾದಲ್ಲಿ ವಿಶೇಷವಾದ ಸ್ಥಳಗಳನ್ನು ಕೂಡ ನೋಡಿದ್ದೀರ, ತುಂಬ ಜಾಗಗಳನ್ನು ಕೂಡ ನೋಡಿದ್ದೀರ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೈದರಾಬಾದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿರುವ ಫಾರ್ಮ್ ಸ್ಟೇ. ಚೆನ್ನಾಗಿದೆ ಪ್ಲೇಸಸ್ಸು, ತುಂಬ ಪರಿಸರದಲ್ಲಿ ಹೊಂದಾಣಿಕೆವಾಗಿದೆ. ಯಾವುದೇ ಥರ ಬ್ಯಾಡ್ ಸ್ಮೆಲ್ ಇಲ್ಲ, ನೈಸರ್ಗಿಕವಾಗಿ ಪರಿಸರ ಹೊಂದಾಣಿಕೆ ಇರುವ ಒಂದು ಪರಿಸರ ಫಾರ್ಮ್ ಸ್ಟೇ. ಮಕ್ಕಳಿಗೆ ಆಟ ಆಡುವ ಸ್ಥಳ, ಕಂಪನಿ ಟ್ರಿಪ್ಪು ಅಂತಲೇ ಹೇಳ್ಬೋದು, ಒಂದು 2 days ಟ್ರಿಪ್ಪು ಅಂತ ಹೇಳ್ಬೋದು. ಫ್ಯಾಮಿಲಿ ಟ್ರಿಪ್ಸ್ಗೆ ಮತ್ತು ರೆಸಾರ್ಟ್ಸ್ಗೆ ಅವೆಲ್ಲ ಹೋಗಿ ಉಳ್ಕೊಳೋಕ್ಕೆ ಎಲ್ಲ ಚೆನ್ನಾಗಿದೆ. ಸೇಫಲ್ ಇದೆ, ಮತ್ತು ಅಲ್ಲೆಲ್ಲ ಉಳ್ಕೊಳೋಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದ್ದಾವೆ. ಮತ್ತು ಅಲ್ಲಿ ವುಡ್ಡನ್ಸ್ ಹೋಮ್ಸ್ ಇದ್ದಾವೆ, ವುಡ್ಡನ್ ಮನೆಗಳಿದ್ದಾವೆ, ನೋಡ್ತಾ ಇರ್ಬೋದು. ಸ್ವಿಮ್ಮಿಂಗ್ ಫೂಲ್ ಇದೆ, ಸ್ವಿಮ್ಮಿಂಗ್ ಫೂಲ್ ಕೂಡ ಇದೆ, ಅವೈಲೇಬಲ್ ಇದೆ. ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರೆಲ್ಲನೂ ಆಡ್ಬೋದು. ಮತ್ತು ನೋಡ್ದ ಹಾಗೆ ನಾವು ವಿಭಿನ್ನ ರೀತಿಯ ಹೋಮ್ ಸ್ಟೇನೂ ಕೂಡ ನೋಡ್ಬೋದು. ವುಡ್ಡನ್ ಹೋಮ್ ಸ್ಟೇ ಅಂದರೆ ನಾವು ವಿಭಿನ್ನ ರೀತಿಯಲ್ಲಿ ರೂಮ್ಗಳು ಅವೈಲೇಬಲ್ ಇದೆ. ಅಲ್ಲಿ ವುಡ್ಡನ್ ಸ್ಟೇ ಇದೆ, ಕುತ್ಕೊಂಡು ವುಡ್ಡನಲ್ಲೇ ಮಲಗುವ ಜಾಗ. ಅಂದರೆ ಮನೆ ಬರೀ ಮರದಲ್ಲೇ ಕಟ್ಟಿರುವ ರೂಮ್ಸು, ವಿಭಿನ್ನ ರೀತಿಯ ಚೇರ್ಸ್ಗಳು ಎಲ್ಲ ವುಡ್ಡನ್ನೇ, ಎಲ್ಲ ಮರದಲ್ಲೇ ಮಾಡಿರುವುದು. ಯಾವುದೇ ಥರ ಕಬ್ಬಣ, ಯಾವುದೇ ಕರಕಟ್ಟುಗಳನ್ನು ಏನು ಯೂಸ್ ಮಾಡಿಲ್ಲ, ಎಲ್ಲ ವುಡ್ಡನಿಂದ ಮಾಡಿರುವ ಸ್ಥಳ. ಇದು ತುಂಬ ಚೆನ್ನಾಗಿದೆ, ಅದ್ಭುತವಾದ ಪ್ಲೇಸು. ಫ್ಯಾಮಿಲಿ ಟ್ರಿಪ್ಸು ಚೆನ್ನಾಗಿರ್ತೈತೆ. ಮತ್ತು ಒಂದು ಕಂಪ್ನಿ ಮೀಟಿಂಗ್ಸು, ಫ್ಯಾಮಿಲಿ ಕಂಪ್ನಿ ಮೀಟಿಂಗ್ಸು ಚೆನ್ನಾಗಿದೆ. ಫಾರ್ಮ್ ಸ್ಟೇ ಪ್ರೋಗ್ರಾಮ್ಸ್ ಏನೇ ಮಾಡೋದಕ್ಕೆ ನಾವು ಇದು ತುಂಬ ಚೆನ್ನಾಗಿದೆ. ಎಲ್ಲ ಸುತ್ತನೇ ಬಿದಿರು ಮಳೆ, ಬಿದಿರು ಗಿಡಗಳು ಮತ್ತು ಹೋಮ್ ಸ್ಟೇ, ವಿಭಿನ್ನ ರೀತಿಯ ಹೋಮ್ ಸ್ಟೇಗಳಿದ್ದಾವೆ. ನಾನಾ ಥರದ ಸೀಟರ್ಸ್ದು ಮತ್ತು ಚೈನೀಸ್ ರೂಮ್ಸು, ವುಡನ್ ಸ್ಟೋ, ಕೊಡಗು, ಆ ಥರ ಕರ್ನಾಟಕದ ಹೋಮ್ ಸ್ಟೇಸ್ ಯಾವ ಥರ ಇರ್ತಾವೆ ಅದೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಚೆನ್ನಾಗಿದೆ ಸ್ನೇಹಿತರೆ, ನಾವು ಕೂಡ ಹೋಗಿದ್ದೀವಲ್ಲ, ಅದ್ಭುತವಾದ ಹೈದ್ರಾಬಾದು. ಮತ್ತು ಅಲ್ಲಿ ನೋಡಿ ಬಾವಲಿ ಅಂತೀವಲ್ಲ, ಅದು ತುಂಬ ಪಕ್ಷಿಗಳು ಕೂಡ ಇದ್ದಾವೆ ಅಲ್ಲಿ. ಅದು ರಾತ್ರಿ ವೇಳೆಯಲ್ಲೇ ಸಂಚಾರ ಮಾಡಿ ಬೆಳಗಿನ ಜಾವ ನಾವು ನೋಡಿದಾಗ ಅಲ್ಲಿ ಹಾವು ಹಾರಾಡಿಕೊಂಡು ಬಂದಿರೋ ಸ್ಥಳ ಅದು. ಈಗ ಹೊಸವಾಗಿ ಫೆಸಿಲಿಟಿ ಕೂಡ ಆಗ್ತಿದೆ ಫಾರ್ಮ್ ಸ್ಟೇಯಲ್ಲಿ, ಹೊಸದಾಗಿ ಓಪನ್ ಮಾಡ್ತಿದ್ದಾರೆ. ಚೆನ್ನಾಗಿದೆ, ಹೊಸ ಜಾಗ, ಹೊಸ ರೀತಿಯ ದ್ವಾಹಾನ ಅಂತಲೇ ಹೇಳ್ಬೋದು. ಒಂದು ನೋಡೋದಕ್ಕೆ ಒಂದು ನೈಸರ್ಗಿಕವಾದ ಸ್ಥಳ ಇದು. ಬೆಂಗಳೂರಿಂದ ಹೊರಗಡೆ ಹೋಗಿರೋರಿಗೆ, ಒಂದು ಮೀಟಿಂಗ್ಸ್ ಏನಾದರೂ ಮಾಡಬೇಕು ಅನ್ನೋರಿಗೆ ಚೆನ್ನಾಗಿದೆ ಜಾಗ. ಪರಿಸರದಲ್ಲಿ, ಸುತ್ತ ಪರಿಸರ ಇರುವ ಜಾಗದಲ್ಲಿ ಹೋಮ್ ಸ್ಟೇ
ಚೆನ್ನಾಗಿದೆ. ಒಂದು ಪರಿಸರ ಇರುವ ಜಾಗದಲ್ಲಿ ಗಾಳಿ ವಾತಾವರಣದಲ್ಲಿ ಮೀಟಿಂಗ್ಸು ಅವೈಲೇಬಲ್ಲು ಮಾಡೋದಕ್ಕೆ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ವಿಭಿನ್ನ ರೀತಿಯಲ್ಲಿ ರೂಮ್ಸು. ತುಂಬ ದೊಡ್ಡ ಜಾಗ ಇದು. ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಸುಮಾರು ಒಂದು 50 ಎಕರೆ ಲ್ಯಾಂಡಲ್ಲಿದೆ ಇದು ಜಾಗ. ದೊಡ್ಡ ಸ್ಥಳ, ತುಂಬ ದೊಡ್ಡದಾಗಿದೆ. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಹೊಸ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಇನ್ನು ಮುಂದೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗೋ ಕೂಡ ಸಾಧ್ಯತೆ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ವಿಭಿನ್ನ ರೀತಿಯಲ್ಲಿ. ತಿರ್ಗಾ ಅಲ್ಲಿ ಸುತ್ತಾಡೋದಕ್ಕೆ ನಾವು ಹೋಗೋಕ್ಕಾಗಿಲ್ಲ ಅಂದರೆ ಅಲ್ಲೊಂದು ಬ್ಯಾಟ್ರಿ ಒಂದು ಗಾಡಿ ಕೂಡ ಅವೈಲೇಬಲ್ ಇದೆ. ಅದು 4 ವೀಲರ್ಸು. ಒಂದು 10-12 ಜನ ಕೂತ್ಕೊಳ್ಳೋ ಸ್ಥಳದಲ್ಲಿ ಒಂದು ಟ್ರಾವೆಲ್ಸ್ದು ನಾವು ಸುತ್ತಾಡಬಹುದು. ಕಾಲ್ನಡಿಗೆಲಾಗಲ್ಲ ಅಂದಾಗ ಅದು ಬಿದಿರು ಮಳೆ ಇರುವ ಜಾಗ. ಈ ಜಾಗದಿಂದ ನಾವು ನಮ್ಮ ಕಂಪನಿಯ ಟೀಮ್ಸ್ ಅಂದರೆ ಹಾಲ್ ಫ್ರೆಂಡ್ಸು ಸ್ನೇಹಿತರು ಒಂದು ಮೈದಾನಕ್ಕೆ ಹೊರಟೆವು. ಈ ಮೈದಾನಕ್ಕೆ ಹೊರಟಿದ್ದು ಕಂಪ್ನಿ ಮೀಟಿಂಗಿಂದ ಇವತ್ತು ಸೇಲ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಆಗಿ ವಿಶೇಷವಾಗಿ ಆ ದಿನದ ಒಂದು ಮನೋರಂಜನಾ ಕಾರ್ಯಕ್ರಮ ಮತ್ತು ಸ್ಪೋರ್ಟ್ಸು, ಬೇರೆ ರೀತಿಯ ಸ್ಪೋರ್ಟ್ಸು ಎಲ್ಲ ಕೂಡ ಆಡಿಸೋದಕ್ಕೆ ಈ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಚೆನ್ನಾಗಿತ್ತು. ವಿಭಿನ್ನ ರೀತಿಯ ಸ್ಪೋರ್ಟ್ಸ್ ಇದ್ದಾವೆ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಸ್ಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಾಗ. ನೋಡ್ತಾ ಇರ್ಬೋದು ನಮ್ಮ ಸ್ನೇಹಿತರು ಎಲ್ಲ ಆಡ್ತಿರುವ ವಿಭಿನ್ನ ರೀತಿಯ ಸ್ಪೋರ್ಟ್ಸ್ ಚೆನ್ನಾಗಿದೆ ಸ್ನೇಹಿತರೆ. ಈ ಸ್ಪೋರ್ಟ್ಸು ತುಂಬ ಖುಷಿ ಪಡುತ್ತೆ. ನಾವು ಕಾಲೇಜ್ ಟೈಮು, ಸ್ಕೂಲ್ಸ್ ಟೈಮಲ್ಲಿ ಆಡಿರ್ತೀವಿ ಸ್ಪೋರ್ಟ್ಸ್ ಎಲ್ಲ. ಬಟ್ ಈ ಟೈಮಲ್ಲಿ ಒಂದು 35-40 ಟೈಮಲ್ಲಿ ಇಯರ್ಸಲ್ಲಿ ಫ್ಯಾಮಿಲಿ ಅದು ಇದು ವರ್ಕ್ ಪ್ರೆಷರಲ್ಲಿ ಟೆನ್ಷನಲ್ಲಿ ಸ್ಪೋರ್ಟ್ಸು ಕೂಡ ಆಡೋಕ್ಕಾಗಲ್ಲ. ಎಲ್ಲ ವಿಭಿನ್ನ ರೀತಿಯ ಸ್ಪೋರ್ಟ್ಸು ಖುಷಿಯಿಂದ ಇರುತ್ತೆ. ಹ್ಯಾಪಿಯಾಗಿ ಕಂಪ್ನಿ ಎಂಪ್ಲಾಯೀಸ್ ಎಲ್ಲರೂ ಸ್ಪೋರ್ಟ್ಸ್ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ ಸ್ನೇಹಿತರೆ. ಸಖತ್ತಾಗಿದೆ. ಅನೇಕ ಥರದ ಸ್ಪೋರ್ಟ್ಸ್ ಇತ್ತು. ಉಂಡೆ, ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು, ರನ್ನಿಂಗ್ ರೇಸು, ಬೊಜ್ಜಿ ಎಸೆತ, ಗುಂಡು ಎಸೆತ, ಮತ್ತು ವಿಭಿನ್ನ ರೀತಿಯ ಒಂದು ಒಂದು ಇಡ್ಲಿ, ವಡೆ, ಸಾಂಬಾರು ಮತ್ತು ದೋಸೆ ಹೇಗೆ ಒಂದು ವಿಭಿನ್ನವಾದ ರೀತಿಯಲ್ಲಿ ತೋರಿಸಿ ಅದನ್ನು ನಾವು ಒಂದು 50 ಜನ 60 ಜನ ಇರ್ತೀವಿ. ಆ ಟೀಮಲ್ಲಿ ಯಾರು ಫಸ್ಟಲ್ಲಿ ಲಾಸ್ಟ್ಗೆ ಫಸ್ಟ್ ಬರ್ತಾರ ಅದನ್ನು ಆಟಗಳನ್ನು ತೋರಿಸಿ ಅದು ಚೆನ್ನಾಗಿ ಸೋತಾಗ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಒಂದಿನದ ಪ್ರೋಗ್ರಾಮು ಸಾಕಾಗಲ್ಲ. ಅಷ್ಟು ಸ್ಪೋರ್ಟ್ಸ್ ಆಡೋದಕ್ಕೆ ಸಾಕಾಗಲ್ಲ. ಅಷ್ಟು ಒಂದು ನಾವು ಎಷ್ಟೋ ಜನ ದಿನದಿಂದ ಫ್ರೀಡಮ್ ಆಗಿರಲ್ಲ. ಬಾಡಿ ಎನರ್ಜಿಯಲ್ಲಿ ಇರ್ತೀವಿ. ಈ ದಿನ ಆಡಬೇಕು ಅಂದಾಗ ಒಂದು ಬಾಡಿಗೆ ಸ್ವಲ್ಪ ಫ್ರೀಡಮ್ಸ್ ಆಗುತ್ತೆ. ಮತ್ತು ಹೇಳಬೇಕು ಅಂದರೆ ಸ್ವಲ್ಪ ಯಾವಾಗಲೂ ಎಕ್ಸಸೈಸು, ಜಿಮ್ಮು, ವ್ಯಾಯಾಮ ಮಾಡೋಕ್ಕೆ ಸ್ವಲ್ಪ ಫ್ರೀಡಮ್ ಅನಿಸುತ್ತೆ ಮಾಡಿ. ಇನ್ನು ನಮ್ಮಂಥ ಉಳಿದಿರೋರಿಗೆ ಸ್ವಲ್ಪ ದಪ್ಪ ಇರೋ ವೇಟ್ಸ್ ಇರೋರಿಗೆ ಕಷ್ಟ ಆಗುತ್ತೆ ಸ್ಪೋರ್ಟ್ಸ್ ಆಡೋದಕ್ಕೆ. ಯಾಕಂದರೆ ಇಷ್ಟರಿಂದ ಕೆಲಸ, ವರ್ಕು, ಮನೆ, ಫ್ಯಾಮಿಲಿ ಪ್ರೆಷರ್ಸು ಅದು ವಾಲಿಬಾಲ್ ಅನ್ನೋಕ್ಕಿಂತ ಅದು ಆ ಬಾಲ್ ತೊಗೊಂಡು ಈ ಗೆರೆಯಿಂದ ಆ ಗೆರೆಗೆ ಒಂದು ಟೀಮ್ಗೆ ಹೊಡೆಯೋದು ಸ್ಪರ್ಧೆ. ಇದು ಟೀಮು ಇದು ಚೆನ್ನಾಗಿದೆ. ಚೆನ್ನಾಗಿದೆ ಇದು ಆಟ. ಈ ಆಟ ನೋಡೋದಕ್ಕೆ ಒಂದು ಖುಷಿ, ಫುಲ್ ಎನರ್ಜಿ ಬರುತ್ತೆ. ಫುಲ್ ಖುಷಿಯಾಗುತ್ತೆ. ಸೊ ಚೆನ್ನಾಗಿದೆ. ಅದೇ ಶ್ರೀಮುಖ ಕ್ರಿಕೆಟ್ ಲಿಮಿಟೆಡ್ ವತಿಯಿಂದ ಈ ಸ್ಪೋರ್ಟ್ಸ್ ಕೂಡ ಅವೈಲೇಬಲ್ಲು ಈ ಹೈದ್ರಾಬಾದಲ್ಲಿ ಹೋಮ್ ಸ್ಟೇಯಲ್ಲಿ ಈ ದಿನ ಕೂಡ ನಡೆಸಿದ್ದಾರೆ. ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಸ್ನೇಹಿತರೆ. ಖುಷಿಯಾಗುತ್ತೆ. ಈ ಆಟಗಳನ್ನು ನೀವು ಆಡಿಸ್ರಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹೋದಾಗ, ಹೊರಗಡೆ ಎಲ್ಲ ಹೋದಾಗ ಒಂದು ಎನರ್ಜಿ ಕೂಡ ಸಿಗುತ್ತೆ ಬಾಡಿಗೆ. ಮತ್ತು ನಾವು ಎಷ್ಟೋ ಫ್ರೀಡಮ್ಸು, ಟೆನ್ಷನ್ನು, ಪ್ರೆಷರ್ಸ್ ಇದು ವರ್ಕಲ್ಲಿ ಪ್ರೆಷರ್ ಇರ್ತೀವಿ. ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಈ ಥರ ಆಟಗಳು ಆಡೋದ್ರಿಂದ ಮೈ ಫ್ರೆಶ್ ಅಪ್ ಆಗುತ್ತೆ, ಬಾಡಿ ಫ್ರೀಡಮ್ ಆಗುತ್ತೆ, ಖುಷಿಯಾಗುತ್ತೆ. ಎಲ್ಲರ ಹತ್ರ ಎಷ್ಟೋ ಮನಸ್ತಾಪಗಳಿದ್ರು ದೂರ ಆಗ್ತೈತೆ. ಮತ್ತು ಫೀಲಿಂಗ್ಸ್ ಇದ್ದರೆ ಕರಗುತ್ತೆ. ಕೋಪದಿಂದ ಇರೋರು ಎಲ್ಲರಿಗೂ ಖುಷಿ ಆಗುತ್ತೆ. ಮತ್ತು ಸ್ಮೈಲ್, ನಗು, ಖುಷಿ, ಬಾಡಿಗೆ ರಿಲೀಫ್ಸ್ ಎಲ್ಲ ಆಗುತ್ತೆ.
ಥರ ವ್ಯಾಯಾಮ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಕ್ರಿಕೆಟ್ ಕೂಡ ಆಡಿಸಿದ್ದಾರೆ. ಕ್ರಿಕೆಟ್ ಅವೈಲೇಬಲ್. ಇದು ನಮ್ಮ ಟೀಮು, ನಮ್ಮ ಕಂಪನಿಯ ನಮ್ಮ MD ಅವ್ರದ್ದು ಕಾರು. ಮತ್ತು ಇದೇ ನೋಡಿ ಹೈದ್ರಾಬಾದ್ನ ಹೋಮ್ ಸ್ಟೇ. ಮತ್ತು ಈಗಿನ ಸೇಲ್ಸ್ ಮೀಟಿಂಗು, ಅವಾರ್ಡ್ ಪ್ರೋಗ್ರಾಮು, ಕಂಪ್ನಿ ನಮ್ಮ ಟೀಮ್ಸು. ವೆಲ್ಕಮ್ ಟು ಸೇಲ್ಸ್ ಮೀಟಿಂಗ್ಸ್ ಷಣ್ಮುಖ ಷಣ್ಮುಖ ಅಗ್ರಿಟೆಕ್ ಲಿಮಿಟೆಡ್. ವೆಲ್ಕಮ್ ಟು ಸೇಲ್ಸ್ ಮೀಟಿಂಗ್ಸ್. ಈಗಿನ ಹೈದ್ರಾಬಾದಲ್ಲಿದ್ದು ಮೀಟಿಂಗ್ಸು ಇತ್ತು ಮತ್ತು ಸ್ಪೋರ್ಟ್ಸ್ ಕೂಡ ಅವೈಲೇಬಲ್ ಇತ್ತು. ಚೆನ್ನಾಗಿತ್ತು, ಖುಷಿಯಾಯಿತು. 1 ಡೇ 2 ಡೇಸ್ 3 ಡೇಸು ಈ ಥರ ಹೈದ್ರಾಬಾದ್ಗೆ ಹೋಗ್ಬೇಕು ನೋಡಿ. ಹೈದ್ರಾಬಾದ್ ಬಿರಿಯಾನಿ, ಸ್ಪೆಷಲ್ ಹೈದ್ರಾಬಾದ್ ಬಿರಿಯಾನಿ, ಒಳ್ಳೆ ಫುಡ್ಡು ಚೆನ್ನಾಗಿದೆ. ನಮ್ಮ ಕರ್ನಾಟಕ ಫುಡ್ ಹೇಗಿರುತ್ತೆ ಆಗಿರುತ್ತೆ. ನಮ್ಗೆ ವಿಶೇಷವಾಗಿ ಹೈದ್ರಾಬಾದ್ ಬಿರಿಯಾನಿ ಒಂದು ಫೇಮಸ್ವಾದ ಹೈದ್ರಾಬಾದ್ ಬಿರಿಯಾನಿ. 2 ದಿನದ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೈದರಾಬಾದಿನ ಬಸ್ ನಿಲ್ದಾಣಕ್ಕೆ ಬಂದ್ವಿ. KSRTC ಬಸ್ ನಿಲ್ದಾಣ. ಅಂಬಾರಿ ನಮ್ಮ ಬಸ್ ಬಂದಿದೆ. ಅಂಬಾರಿ ಬಸ್ಗೆ ಹತ್ಕೊಂಡು ಈ ದಿನ ಹೊರಡ್ತೀವಿ. ನೈಟು ಅಂಬಾರಿ ಬಸ್ಸಲ್ಲಿ ಹೊರಟಾಗ ದಾರಿಯಲ್ಲಿ ಹುಸೇನ್ ಸಾಗರ ಸ್ಟೇ ಮುಗಿಸ್ಕೊಂಡು ಹುಸೇನ್ ಸಾಗರ ಕಡೆಗೆ ಹೊರಟೆವು. ಅದೇ ರೂಟಲ್ಲಿ ಬರ್ತಾ ಬೆಂಗಳೂರು ಕಡೆ ಬರೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಹುಸೇನ್ ಸಾಗರ ತುಂಬ ಚೆನ್ನಾಗಿದೆ ಹೈದ್ರಾಬಾದಲ್ಲಿ. ಒಂದು 3 ಡೇಸ್ ಉಳ್ಕೊಂಡ್ರೆ ಒಳ್ಳೆ ತಾಜ್ ಹೋಟೆಲ್, ರಾಮೋಜಿ ಫಿಲಮ್ ಸಿಟಿ, ಮತ್ತು ಚಾರ್ಮಿನಾರ್, ಹುಸೇನ್ ಸಾಗರ ಮತ್ತು ಚರ್ಚು ಎಲ್ಲ ಇದೆ. ವಿಭಿನ್ನ ರೀತಿಯಾದ ಪ್ಲೇಸಸ್ ಕೂಡ ಅವೈಲೇಬಲ್ ಇದೆ. ನೀವು ನೋಡಿ ಒಮ್ಮೆ ಖುಷಿಪಡಿ ಸ್ನೇಹಿತರೆ. ಚೆನ್ನಾಗಿದೆ ಪ್ಲೇಸಸ್ಸು. ಹೋಗಿ ಒಮ್ಮೆ ಆದರೂ ಹೋಗಿ ಬನ್ನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಬೇಕು ಕಮೆಂಟ್ಸ್ ಹಾಕಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನನ್ನು ಒತ್ತಿರಿ ಸ್ನೇಹಿತರೆ. ಇದು ಹೈದ್ರಾಬಾದ್ ಮಾರುಕಟ್ಟೆ. ಹೈದ್ರಾಬಾದಲ್ಲಿ ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯ ಸ್ಲಿಪ್ಪರ್ಸು, ಫ್ಯಾಮಿಲಿಗೆ ಆದ ಸ್ಲಿಪ್ಪರ್ಸ್, ಒಳ್ಳೆ ಲೆದರ್ ಸ್ಲಿಪ್ಪರ್ಸು ಒಂದು ಮಾರ್ಕೆಟು. ತುಂಬ ಫ್ಯಾಮಿಲಿಗೆಲ್ಲ ಸ್ಲಿಪ್ಪರ್ಸ್ ಕೂಡ ಅವೈಲೇಬಲ್ ಇದೆ. ಚೆನ್ನಾಗಿದೆ. ತೆಲಂಗಾಣ ಸ್ಟೇಟು, ಹೈದ್ರಾಬಾದ್ ಡಿಸ್ಟಿಕ್ಕು ಚೆನ್ನಾಗಿದೆ. ಒಂದು ಹೈದ್ರಾಬಾದ್ ಡಿಸ್ಟಿಕ್ಕು ನೋಡೋದಕ್ಕೆ ಎಲ್ಲ ಚೆನ್ನಾಗೂ ಇದೆ. ಅದ್ಭುತವಾದ ಪ್ಲೇಸಸ್ ಕೂಡ ಇದ್ದಾವೆ. ಒಂದು ಕಡೆ ಸ್ವಲ್ಪ ಕ್ಲೀನಿಂಗ್ಸ್ ಇಲ್ಲ, ಇನ್ನೊಂದು ಕಡೆ ಎಲ್ಲ ತುಂಬ ಸ್ವಚ್ಛತೆ ಕೂಡ ಅವೈಲೇಬಲ್ ಇದೆ. ಚೆನ್ನಾಗಿದೆ ನೋಡೋದಕ್ಕೆ. ಒಂದು ಅದ್ಭುತವಾದ ಒಂದು ಚೆನ್ನಾಗಿದೆ ಹೈದ್ರಾಬಾದು. ಒಮ್ಮೆ ಆದರೂ ಯಾರಾದರೂ ಹೋಗಬೇಕು ಅಂದರೆ ಸಲ ಹೋಗಿ ಭೇಟಿ ಕೊಡಿ, ನೋಡ್ಕೊಂಬನ್ನಿ ಪ್ಲೇಸಸ್ ಹೈದ್ರಾಬಾದ್. ನೋಡ್ತಾ ಇರ್ಬೋದು ಅಲ್ಲಿರುವ ಮಸೀದಿ ಮತ್ತು ಮಾರ್ಕೆಟ್ ಅವೈಲೇಬಲ್ಸು ಚೆನ್ನಾಗಿದೆ. ಒಂದು 2 ಡೇಸ್ 3 ಡೇಸ್ ಪ್ರೋಗ್ರಾಮ್ಸು ಟ್ರಿಪ್ ಹೋಗಬೇಕು ಅಂದರೆ ಹೈದ್ರಾಬಾದ್ ಸಲ ಮುಗಿಸ್ಕೊಂಡು ಹಾಗೆ ನಾವು ಹೊರಟೆವು. ನಮ್ಮ ಪಯಣ ಹೈದ್ರಾಬಾದ್ ಟು ಬೆಂಗಳೂರಿಗೆ ಹೊರಟು ಬಂದೆವು. ಈ ದಿನದ 2 ದಿನದ ಪ್ರೋಗ್ರಾಮ್ ಇಲ್ಲಿಗೆ ಮುಗೀತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಒಂದು ಅದ್ಭುತವಾದ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್, ಅದ್ರ ಪಕ್ಕದಲ್ಲೇ ಕೋರ್ಟು, ಅದ್ರ ಪಕ್ಕದಲ್ಲೇ ಸೆಂಟ್ರಲ್ ಜೈಲು. ಚೆನ್ನಾಗಿದೆ ಇಲ್ಲಿ ಒಂದು ಹೈದ್ರಾಬಾದಲ್ಲಿ ನೋಡೋಕ್ಕೆ. ಪಕ್ಕದಾಗೆಲ್ಲ ಇದೇ ಲೇನಸಲ್ಲಿ ಇದೆ. ಹಿಂದೂ ದೇವಾಲಯ ಕೂಡ ಇದೆ ಅಲ್ಲಿ, ದೇವಸ್ಥಾನ. ಅದು ತುಂಬ ಚೆನ್ನಾಗಿರುತ್ತೆ ಹೈದ್ರಾಬಾದ್ ಹಿಂದೂ ದೇವಸ್ಥಾನಗಳು. ತುಂಬ ಪ್ಲೇಸಸ್ ಕೂಡ ಇದೆ. ಬರ್ತದೆ ರೋಡಲ್ಲಿ ಚೆನ್ನಾಗಿದೆ. ಹೈದ್ರಾಬಾದ್ ಟು ಬೆಂಗಳೂರು ಕಡೆ ಬರುವ ದಾರಿ. ಮಸೀದಿ ಕೂಡ ತುಂಬ ಹಳೆಯ ಕಾಲದ ಮಸೀದಿ. ಟಿಪ್ಪು ಸುಲ್ತಾನ್ ಅವರ ಇರುವ ಜಾಗದದು. ಇದೇ ಹುಸೇನ್ ಸಾಗರ ಅಲ್ಲಿ ಪಕ್ಕದಲ್ಲಿದೆಯಲ್ಲ, ಹುಸೇನ್ ಸಾಗರ ನದಿ ಅಂತ ಹೇಳ್ತೀವಲ್ಲ, ಹರಿಯುವ ನದಿ. ನೈಟು ಟ್ರಾವಲಿಂಗು ಮಾಡಬೇಕು ಅನ್ನೋರು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಂಗಳೂರು ಟು ಹೈದ್ರಾಬಾದ್ ಟು ಚೆನ್ನೈ, ಬೆಂಗಳೂರು ಟು ಗೋವಾ, ಕೇರಳ, ಈ ಥರ ನೈಟ್ ಜರ್ನಿ, ಬಸ್ಸು ಅಥವಾ ಟ್ರೈನ್ ಜರ್ನಿ. ಒಂದು ನೈಟ್ ಲಾಂಗ್ ಜರ್ನಿ ಹೋಗ್ಬೇಕು ಅನ್ನೋರು ಈ ಥರ ಜರ್ನಿ ಮಾಡಿಕೊಂಡು ಹೋಗಿ ಬನ್ನಿ ಸ್ನೇಹಿತರೆ. ಮನಸ್ಸಿಗೆ ಎಷ್ಟು ಒಂದು
ಕೆಲಸ ಒತ್ತಡ ಇದ್ದೇ ಇರ್ತದೆ, ಖುಷಿಯಾಗುತ್ತೆ. ಅದು ಮನಸ್ಸಿಗೆ ಬಾಡಿ ಫ್ರೀಡಮ್ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನನ್ನು ಒತ್ತಿರಿ ಸ್ನೇಹಿತರೆ. ಇನ್ನೂ ಅನೇಕ ವಿಭಿನ್ನ ರೀತಿಯ ವಿಡಿಯೋಗಳನ್ನು ಮಾಡಿ ಮುಂದೆ ತರ್ತಾ ಇರ್ತೀವಿ ಸ್ನೇಹಿತರೆ. ಹೊಸ ಹೊಸ ಜಾಗ, ಹೊಸ ಹೊಸ ಪ್ಲೇಸಸ್ಸು ಮತ್ತು ವಿಭಿನ್ನವಾದ ತೋಟಗಾರಿಕೆದು, ಕೃಷಿದು, ಹೊಸ ಹೊಸ ವಿಷಯಗಳನ್ನು ಮುಂದೆ ತರ್ತಾ ವಿಡಿಯೋ ತೋರಿಸ್ತೀವಿ ಸ್ನೇಹಿತರೆ. ಅತಿ ಹೆಚ್ಚಾಗಿ ವಿಡಿಯೋಗಳನ್ನು ಮಾಡಿ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ನೋಡ್ತಾ ಇರಿ, ಬನ್ನಿ ಸ್ನೇಹಿತರೆ, ನೋಡ್ತಾ ಬನ್ನಿ. ನೋಡ್ರಿ, ಇದು ಹೈದರಾಬಾದ್ ಸಿಟಿ. ತುಂಬ ದೊಡ್ಡದಾಗೂ ಇದೆ ಹೈದರಾಬಾದ್ ಸಿಟಿ, ತುಂಬ ಲಾಂಗು ಇದೆ. ನಮ್ಮ ಬೆಂಗಳೂರು ಹೇಗಿದೆ ಅದೇ ಥರ ದೊಡ್ಡ ಸಿಟಿ ಇದೆ ಹೈದರಾಬಾದ್ ಸಿಟಿ. ತೆಲಂಗಾಣ ಸ್ಟೇಟು ಹೈದರಾಬಾದ್ ಸಿಟಿಯಲ್ಲಿ ಮಧ್ಯ ಸೆಂಟ್ರಲ್ ಭಾಗದಲ್ಲಿರುವ ನಮ್ಮ ಇಂಡಿಯನ್ ಫ್ಲ್ಯಾಗ್ ಕೂಡ ಇದೆ ಅಲ್ಲಿ. ನೋಡಿಕೊಂಡು ಹೊರಟೆವು. ನಮ್ಮ ಚಿಕ್ಕಬಳ್ಳಾಪುರದ ಮೊದಲನೇ ಭಾಗ, ಕರ್ನಾಟಕದಲ್ಲಿ ಮೊದಲನೇ ಜಾಗ. ಹೈದರಾಬಾದ್ ಕಡೆಯಿಂದ ಬಂದರೆ ಸಿಗೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನೋಡಿ ಸ್ನೇಹಿತರೆ, ಏನಾದರೂ ಇಷ್ಟವಾದರೆ ಒಂದು ಫಾಲೋ ಮಾಡಿ, ವಿಡಿಯೋ ನೋಡಿ, ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೂ ಅತಿ ಹೆಚ್ಚಾಗಿ ವಿಡಿಯೋ ಮಾಡಿ ಮುಂದೆ ಸಿಗ್ತೀನಿ. ನೋಡಿ ಖುಷಿ ಪಡಿರಿ ನನ್ನ ಸ್ನೇಹಿತರೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಲಿ. ಥ್ಯಾಂಕ್ ಯು. ಬಾಯ್.